10ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಹೊಸ ಪುಸ್ತಕದಲ್ಲಿರುವಂತಹ ಪಾಠ ಸೌಜನ್ಯ. ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿದ್ದಾರೆ. ಇದನ್ನು ಡಾಕ್ಟರ್ ಹಾಮಾನಾಯಕರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು. ನೋಡಿ, ನೀವು ಈಗ ಕಾಲವನ್ನು ನೆನಪಿನಲ್ಲಿಟ್ಕೋಬೇಕು ಮತ್ತು ಸ್ಥಳವನ್ನು ನೆನಪಿನಲ್ಲಿಟ್ಕೋಬೇಕು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು. ನೋಡಿ, ಇವರು ಸೂಲಂಗಿ, ಸಂಪಣ, ಸ್ವಗತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಎಲ್ಲ ಸಹಕಾರದಲ್ಲಿ ಇವೆ. ಶ್ರೀಯುತರಿಗೆ ಡಾಕ್ಟರೇಟ್ ಪದವಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಮತ್ತು ಈ ಸೌಜನ್ಯ ಪಾಠದ ಆಕರ ಕೃತಿ ಸೂಲಂಗಿ ಅನ್ನುವ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ ಅಂತ. ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ? ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಸೌಜನ್ಯವು ಹೇಗೆ ಅರಳಬೇಕು? ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಒಬ್ಬರು ಇನ್ನೊಬ್ಬರ ಬಳಿಗೆ ನೋಡಿ, ಒಬ್ಬರು ಇನ್ನೊಬ್ಬರ ಬಳಿ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ಇಲ್ಲಿಂದ ತೆಗೆದುಕೊಳ್ಳೋಣ. ಈಗ 2-3 ವಾಕ್ಯ ಅಂತಂದರೆ, ಕಕ್ಷಿದಾರರು ವಕೀಲರಿಗೆ ಹೋಗುತ್ತಾರೆ, ಜನರು ಅಧಿಕಾರ ಬಳಿಗೆ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಇವೆರಡೇ ಯಾವುದಾದ್ರೂ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳಿ. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ನೋಡಿ, ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗಬೇಕಾಗ್ತದೆ ಜೀವನದಲ್ಲಿ. ಹಾಗೆ ಹೋಗದೇ ಇದ್ದರೆ ಜೀವನ ಸಾಗೋದಿಲ್ಲ. ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ. ಅಂದರೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ. ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಅಂದರೆ ಯಾವುದು ಅಸೌಜನ್ಯ? ತಮ್ಮ ಬಳಿಗೆ ಬಂದವರ ಬಗ್ಗೆ ಅನೇಕ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ. ನೋಡಿ, ತಮ್ಮ ಬಳಿಗೆ ಬಂದವರ ಬಗ್ಗೆ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ. ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣುವಾಗುತ್ತದೆ. ಇದು ಅಸೌಜನ್ಯಕ್ಕೆ ಉದಾಹರಣೆಗಳಾಗಿವೆ. ನೋಡಿ, ಸೌಜನ್ಯ ಅಂದರೆ ಏನು ಅನ್ನೋದು ಈಗ ನಿಮ್ಗೆ ಅರ್ಥ ಆಗ್ತಿರಬೇಕು ಅಂದ್ಕೊತೀನಿ. ಅಂದರೆ ನಾವು ಯಾರ ಬಳಿಗೆ ಹೋದರೆ ತಾಳ್ಮೆಯಿಂದ ಅವ್ರ ಮಾತುಗಳನ್ನು ಕೇಳಬೇಕು, ಅವ್ರು ಯಾಕೆ ಬಂದಿದ್ದಾರೆ ಅಂತ ಅವ್ರಿಗೆ ಒಳ್ಳೆಯ ಮಾತುಗಳನ್ನು ಆಡಬೇಕು, ಮುಖವನ್ನು ಗಂಟು ಹಾಕಿಕೊಂಡು ಇರಬಾರ್ದು. ಆದರೆ ಇಲ್ಲಿ ಅಸೌಜನ್ಯ ಅಂದರೆ ಎಲ್ಲವೂ ವಿರುದ್ಧ. ತಾಳ್ಮೆ ತೋರೋದಿಲ್ಲ, ಒಳ್ಳೆಯ ಮಾತುಗಳನ್ನು ಆಡೋದಿಲ್ಲ, ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ, ಮತ್ತೆ ಮತ್ತೆ ಕೇಳಿಕೊಂಡ್ರೂ ಕೂಡ ಅವ್ರಿಗೆ ಉತ್ತರಿಸೋದೇ ಅವ್ರಿಗೆ ದಣಿವಾಗ್ತದೆ. ಅಂದರೆ ಅವ್ರಿಗೆ ಸರಿಯಾಗಿ ಉತ್ತರಿಸಲಿಕ್ಕೆ ಮನಸ್ಸಿರೋದಿಲ್ಲ ಅಂತ. ಸೌಜನ್ಯದ ವರ್ತನೆಗಳ ಗುರುತುಗಳು ಯಾವುವು? ಸೌಜನ್ಯದ ವರ್ತನೆ ಗುರುತುಗಳೆಂದರೆ ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿರುತ್ತವೆ. ಅಂದರೆ ಕೆಲಸ ಆಗ್ತದೋ ಇಲ್ಲವೋ, ಅವರು ಯಾತಕ್ಕಾಗಿ ಬಂದಿದ್ದಾರೆ, ಆ ಕೆಲಸ ಆಗ್ತದೋ ಇಲ್ಲವೋ ಅನ್ನೋದನ್ನು ಮೃದುವಾದ ಮಾತುಗಳಲ್ಲಿ ಹೇಳಬೇಕು. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತಾಗಿರುತ್ತದೆ. ನಾವು ಯಾವ ರೀತಿ ಬೇರೆಯವರ ಜೊತೆಗೆ ನಡೆದುಕೊಳ್ಳುತ್ತೇವೆ ಅನ್ನೋದು ಸೌಜನ್ಯದ ಗುರುತಾಗಿರುತ್ತದೆ. ಸೌಜನ್ಯಶೀಲರ ಲಕ್ಷಣಗಳಾವುವು? ಸಹಾನುಭೂತಿ, ಸೌಹೃದಯತೆ, ಸಮಾಧಾನ. ಇವು ಸೌಜನ್ಯಶೀಲರ ಲಕ್ಷಣ. ಅಂದರೆ ಒಂದು ಸಹಾನುಭೂತಿಯಿಂದ, ಒಂದು ಕರುಣೆಯಿಂದ, ಒಂದು ಒಳ್ಳೆಯ ಮನಸ್ಸಿನಿಂದ ಬೇರೆಯವರು ಬಂದಾಗ ಅವರನ್ನು ನೋಡುವುದು, ಒಳ್ಳೆಯ ಹೃದಯದಿಂದ, ಸಹೃದಯತೆ, ಒಳ್ಳೆಯ ಹೃದಯದಿಂದ ಅವರನ್ನು ಒಂದು ವೆಲ್ಕಮ್ ಮಾಡೋದಾಗಲಿ,
ಮತ್ತು ಸಮಾಧಾನವಾಗಿರೋದು. ಅವರು ಏನು ಹೇಳ್ತಾರೆ, ಏನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸಮಾಧಾನವಾಗಿ ತಾಳ್ಮೆಯಿಂದ ಕೇಳ್ಕೊಳ್ಳೋದು, ಇದು ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರನ್ನ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣಗಳಾಗಿವೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ, ಸರಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಾಳಿನ ಸೂತ್ರ, ಅವಲಂಬನೆ ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಎಂದು ವಿವರಿಸಲಾಗಿದೆ. ಸೌಜನ್ಯಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿರಿ ಅಂತ ಅಂದಿದ್ದಾರೆ. ಸೌಜನ್ಯಶೀಲವಂತರ ನಡವಳಿಕೆಗಳು ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಉಳ್ಳವರಾಗಿರುತ್ತಾರೆ. ಅವರು ಯಾವ ಕೆಲಸಕ್ಕೆ ಬಂದಿರುತ್ತಾರೋ ಆ ಕೆಲಸವು ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿಂದ ಹೇಳುವವರಾಗಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು ಎಂಬುದನ್ನು ತಿಳಿದುಕೊಂಡಿರುತ್ತಾರೆ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣಗಳಿರುತ್ತವೆ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ನಡವಳಿಕೆಗಳಾಗಿವೆ. ಇನ್ನು ಸಂದರ್ಭದೊಡನೆ ವಿವರಿಸಿ ಎಂದಿದ್ದಾರೆ ನೋಡಿ. ವ್ಯಕ್ತಿಯ ನಡತೆ ನಡವಳಿಕೆಗಳು ವಿಚಿತ್ರ. ಈ ವಾಕ್ಯವನ್ನು ಹಾಮಾನಾಯಕ್ ಅವರು ಬರೆದಿರುವಂಥ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಇಂದಿನ ಬಹುಮುಖ ಜೀವನ ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಇಂದಿನ ಮನುಷ್ಯನ ಬಹುಮುಖ ಜೀವನದಲ್ಲಿ ಸಮಸ್ಯೆಗಳು ಸಂಕೀರ್ಣಗಳಿಂದ ಕೆಲವರು ಸೌಜನ್ಯದಿಂದ ವರ್ತಿಸುತ್ತಾರೆ, ಇನ್ನೂ ಕೆಲವರು ಅಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಮನುಷ್ಯನ ಗುಣ ಸ್ವಭಾವಗಳನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಇನ್ನು ಎರಡನೇದು ನೋಡಿ, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಈ ವಾಕ್ಯವನ್ನು ಹಾಮಾನಾಯಕ್ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ಕೆ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ಸಂತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣವಾಗಿವೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸೌಜನ್ಯಶೀಲ ವ್ಯಕ್ತಿಯು ತನ್ನ ಬಳಿಗೆ ಬಂದವರಿಗೆ ನಗುಮುಖದಿಂದ ಮಾತನಾಡುವುದು, ಸತ್ಯವನ್ನು ಹೇಳುವುದು, ಹೇಳುವ ಸತ್ಯವನ್ನು ಸೌಜನ್ಯದಿಂದ ಹೇಳುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರುತ್ತದೆ ಎನ್ನುವುದನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಅಂದರೆ ನೀವು ಬಂದ ಕೆಲಸ ಆಗೋದಿಲ್ಲ ಅಂತ ಹೇಳೋದಾದರೂ ಕೂಡ ಅದನ್ನು ಕೂಡ ತುಂಬ ವಿನಯವಾಗಿ ಸೌಜನ್ಯದಿಂದ ಹೇಳಿದರೆ ಅವರಿಗೆ ಅಷ್ಟೊಂದು ಕೆಟ್ಟದ್ದು ಅನಿಸೋದಿಲ್ಲ ಅಂತ ಎದುರಿನ ವ್ಯಕ್ತಿಗೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಈ ವಾಕ್ಯವನ್ನು ಹಾಮಾನಾಯಕ್ ಅವರು ಬರೆದಿರುವಂಥ ಸೂಲಂಗಿ ಎಂಬ ಕೃತಿಯಿಂದ ಆಯ್ಕೆ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ವರ್ತಿಸಿದರೆ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಅಂದರೆ ನಾವು ಇನ್ನೊಬ್ಬರ ಜೊತೆಗೆ ಸೌಜನ್ಯದಿಂದ ವರ್ತಿಸಿಕೊಂಡ್ರೆ ನಮಗೇನೂ ಅದರಿಂದ ನಷ್ಟವಿಲ್ಲ ಅಂತ. ಹಾಗಿರುವಾಗ ನಾವೇಕೆ ಬೇರೆಯವರಿಗೆ ಲಾಭವಾಗುತ್ತದೆ ಅಂದರೆ ಅವರ ಮನಸ್ಸಿಗೆ ಒಂದು ಒಳ್ಳೆಯದನಿಸುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಲೇಖಕರು ಪ್ರಶ್ನಿಸಿದ ಸಂದರ್ಭ ಇದಾಗಿದೆ. ಸಹಕಾರ ಬಾಳಿನ ಸೂತ್ರ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಸೌಜನ್ಯದಿಂದ ವರ್ತಿಸಬೇಕು ಎಂದು ತಿಳಿಸುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಸೌಜನ್ಯದ ಮಹತ್ವವನ್ನು ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ. ಇನ್ನು ಭಾಷಾಭ್ಯಾಸದಲ್ಲಿ ನೋಡಿ, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಅವಲಂಬನೆ, ಸ್ವಾಭಿಮಾನಿಗಳು ಯಾರ ಮೇಲೂ ಅವಲಂಬನೆ ಆಗುವುದಿಲ್ಲ. ಮುಖ ಗಂಟು ಹಾಕು, ಕೆಲವರು ಸಣ್ಣ ಪುಟ್ಟ ವಿಷಯಗಳಿಗೆ ಮುಖ ಗಂಟು ಹಾಕುತ್ತಾರೆ. ಸಹಾನುಭೂತಿ, ನೆರೆ ಹಾವಳಿಯಿಂದ ನೊಂದ ಜನರೊಂದಿಗೆ ಅಧಿಕಾರಿಗಳು ಸಹಾನುಭೂತಿಯಿಂದ ನಡೆದುಕೊಂಡರು ಅಂತ ಹೇಳ್ಬೋದು. ಸೌಜನ್ಯಶೀಲ,
ಹಿರಿಯರೊಂದಿಗೆ ಕಿರಿಯರು ತುಂಬ ಸೌಜನ್ಯಶೀಲರಾಗಿ ನಡೆದುಕೊಳ್ಳಬೇಕು. ನೋಡಿ, ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ. ಉದಾಹರಣೆಗೆ ಟಿಕೆಟು, ಕಂಡಕ್ಟರ್, ದರ್ಜಿ ಇತ್ಯಾದಿ. ನೋಡಿ, ಪಾಠವೇ ತುಂಬ ಚಿಕ್ಕ ಪಾಠವಿದೆ. ಇದರಲ್ಲಿ ವಕೀಲ, ಪೊಲೀಸ್ ಇವೆರಡು ಅನ್ಯ ದೇಶ ಪದಗಳು ನಮಗೆ ಕಂಡು ಬರ್ತವೆ. ನಾವು ಈಗಾಗಲೇ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಅನೇಕ ಪಾಠ ಪದ್ಯಗಳನ್ನು ಮಾಡಿದ್ದು, ಅವನ್ನು ಕೂಡ ನೋಡಿ ಮತ್ತು ನಿಮ್ಮ ಪರೀಕ್ಷೆಗೆ ಬೇಕಾಗುವ ವಿವಿಧ ವಿಷಯಗಳ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದು, ಅವುಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.